नाम जपते रहूं जब तक घट में कभी तो दीन दयालु के भनक पड़ेगी ओम नाम तो गाए जा मन का दीप जलाए जा। ओम नाम तो गाए जा मन का दीप जलाए जा। योग ही सारे रोग भगाए, योग ही सारे रोग भगाए, योग की अलख जगाए जा। ओम नाम तो गाए जा मन का दीप जलाए जा। ओम नाम तो गाए जा मन का दीप जलाए जा। भटक रहा क्यों दर दर प्यारे, गुरु प्रभु में तू लगन लगा रे। भटक रहा क्यों दर दर प्यारे, गुरु प्रभु में लगन लगा रे। गुरु जन चित लाए जा मन का भरम मिटाए जा। गुरु जन चित लाए जा मन का भरम मिटाए जा। रोग ही सारे ओ योग ही सारे रोग भगाए, योग ही सारे रोग भगाए, योग की अलख जगाए जा। ओम नाम तो गाए जा मन का दीप जलाए जा। ओम नाम तो गाए जा मन का दीप जलाए जा। भटकाए जब भूल भुलैया, बीच भंवर में अटकी नैया। भटकाए जब भूल भुलैया, बीच भंवर में अटकी नैया। ओम नाम मन गाए जा हर उलझन सुलझाए जा। ओम नाम मन गाए जा हर उलझन सुलझाए जा। योग ही तारे रोग भगाए, योग ही सारे रोग भगाए, योग की अलख जगाए जा। ओम नाम तो गाए जा मन का दीप जलाए जा। गाए जा मन का दीप जलाए जा।
ಮಾಡಿ, ಎಲ್ಲರೂ ಮಾಡಿ. ಸೂರ್ಯ ನಮಸ್ಕಾರ ನಿಮ್ಮಿಂದ ಎಷ್ಟು ಆಗುತ್ತೋ ಅಷ್ಟು ನೀವು ಮಾಡ್ಕೊಳ್ಳಿ. ಎಲ್ಲ ಆಗದಿದ್ರೂ ಚಿಂತಿಲ್ಲ. ಇದು ಯೋಗಿಕ್ ಜಾಗಿಂಗ್ನ ಒಂದೆರಡು ಅಭ್ಯಾಸ ಮಾಡೋಕ್ಕಾದರೆ ಮಾಡಿಬಿಡಿ. ಇದು ನಿಮ್ಮಿಂದ ಆದರೆ ಸೂರ್ಯ ನಮಸ್ಕಾರ ಕೂಡ 10-20 ಬಾರಿ ಪ್ರತಿದಿನ ಮಾಡಬೇಕಂತ ಆ ನಿಯಮವಿಲ್ಲ. तो प्रमाद सिर रख कर सोया, रोग शोक में जीवन ढोया। तो प्रमाद सिर रख कर सोया, रोग शोक में जीवन ढोया। दृढ़ संकल्प जगाए जा, जीवन दिव्य बनाए जा। दृढ़ संकल्प जगाए जा, जीवन दिव्य बनाए जा। हरे योग ही सारे रोग भगाए, योग ही सारे रोग भगाए। योग की अलख जगाए जा, ओम नाम तू गाए जा, मन का दीप जलाए जा। ओम नाम तू गाए जा, मन का दीप जलाए जा। अरे योग ही सारे रोग भगाए, योग ही सारे रोग भगाए। योग की अलख जगाए जा, ओम नाम तू गाए जा, मन का दीप जलाए जा। ओम नाम तू गाए जा, मन का दीप जलाए जा। हर उलझन सुलझाए जा, जीवन दिव्य बनाए जा। ಯಾರಿಂದ ಇದು ಆಗೋದಿಲ್ಲ ಅವರು ಭುಜಂಗಾಸನ ಮಾಡಿ, ಭುಜಂಗಾಸನ ಮಾಡಿ. ನಾವು ನಿಮಗೆ ಸುಮಾರು 50 ಆಯ್ಕೆ ಕೊಡ್ತೀವಿ. ಸೂಕ್ಷ್ಮ ವ್ಯಾಯಾಮ, ಯೋಗಿಕ್ ವ್ಯಾಯಾಮ, ಯೋಗಿಕ್ ಜಾಗಿಂಗ್, ಸೂರ್ಯ ನಮಸ್ಕಾರ, ದಂಡ ಬೈಠಕ್, ಇದಂತೂ ಸ್ವಲ್ಪನೇ ಮಾಡಿಸ್ತೀವಿ ನಿಮ್ಮಿಂದ. ಈ 50 ಆಯ್ಕೆಗಳಿಂದ ಯಾವುದು ನಿಮಗೆ ಆಗುತ್ತೆ? ನಾನಂದೆ ಮಕರಾಸನ ಮಾಡಿ, ಭುಜಂಗಾಸನ ಮಾಡಿ, ದಂಡಾಸನ ಮಾಡಿ. ಇದು ದಂಡಾಸನ ಮಾಡಿಸ್ತಿದ್ದೀನಿ. ನಿಧಾನವಾಗಿ, ವೇಗವಾಗಿ, ದೀರ್ಘವಾದ ಶ್ವಾಸದೊಂದಿಗೆ. ಮತ್ತೆ ನೋಡಿ, ವೇಗವಾಗಿ ಮಾಡೋಕ್ಕಾಗದಿದ್ರೆ ನಿಧಾನವಾಗಿ ಮಾಡಿ. ನೋಡಿ, ಹೀಗೆ. ನಿಧಾನವಾಗಿ, ಹೀಗೆ ಹೀಗೆ. ಯಾರಿಂದ ಎಷ್ಟಾಗುತ್ತೋ ನೀವು ನಿಮ್ಮ ಸಾಮರ್ಥ್ಯಕ್ಕನುಸಾರ ಮಾಡಿ. ಯಾರಿಂದ ಹೆಚ್ಚಾಗೋದಿಲ್ಲ ಅವರಿಗಾಗಿ ಒಂದೊಂದು ಸೂಕ್ಷ್ಮ ವ್ಯಾಯಾಮ 100 ಬಾರಿ. ಎಲ್ಲರಿಗಾಗಿ ಯೋಗವಿದೆ. ಹೀಗೆ 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 100 ಬಾರಿ. ಬೆರಳು ಹೆಬ್ಬೆಟ್ಟಿಗಾಗಿ, ಪಾದಕ್ಕಾಗಿ, ಕಣಕಾಲಿಗಾಗಿ, ಮೊಣಕಾಲಿಗಾಗಿ, ಮತ್ತೆ ಕೈಗಳಿಗಾಗಿ. ಹೀಗೆ 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 ಒಂದೊಂದು ಅಭ್ಯಾಸ. ಯಾರಿಗೆ ಆರ್ಥರೈಟಿಸ್ ಇದೆ ಅವರು ಕಾಲು ಮತ್ತು ಕೈಗಳ ಬೆರಳುಗಳನ್ನು ಹೀಗೀಗೆ ಮಾಡಬೇಕು 100 ಬಾರಿಯಲ್ಲಿ. ಮತ್ತೆ ಅವರ ಶೇಪ್ ರೈಟ್ ಆಗಿಬಿಡುತ್ತೆ.
ಇಲ್ದಿದ್ರೆ ವಕ್ರವಾಗಿ ಬಿಡ್ತಾರೆ. ಹೀಗೆ ದೀರ್ಘವಾದ ಶ್ವಾಸ. ನಾನಂತೀನಿ ಇಡೀ ದೇಶದವರು ಬೆಳಿಗ್ಗೆ ಬೇಗನೆ ಎದುರಿ ಎಷ್ಟು ಒಳ್ಳೆಯದಾಗುತ್ತೆ. ದೀರ್ಘವಾದ ಶ್ವಾಸ. ಮನೆಯಲ್ಲಿ ಇದೇ ವಿಷಯಕ್ಕಾಗಿ ಸಂಘರ್ಷವಾಗಿಬಿಡುತ್ತೆ, ಯುದ್ಧವೇ ಆಗಿಬಿಡುತ್ತೆ. ಮಗ ಎದ್ದೇಳು, ಹೇಳೋದಿಲ್ಲ, ಏನು ಮಾಡ್ತೀರಾ, ಎಲ್ಲಿಂದ? ಪತ್ನಿ ಪತಿಗೆ ಹೇಳ್ತಾಳೆ ಎದ್ದೇಳಿ, ಅಲ್ಲ ಮುಂಜಾನೆ ಆಗಿಬಿಟ್ಟಿದೆ. ಹೇಳ್ತಾರೆ ಸುಮ್ಮನೆ ಬಿದ್ಕೋ ಅಂದರೆ ಆಮೇಲೆ ಹೇಳ್ತಾರೆ ಇದು ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲ ಅಂತ. ನೋಡಿ, ಇದು ಪತಿ ಪತ್ನಿಯರೊಳಗಿನ ವಿಷಯ, ಆದರೆ ಇದು ಸತ್ಯ ವಿಷಯ. ಅಂದರೆ ಬೆಳಿಗ್ಗೆ ಏಳುವುದರಿಂದ ಹಿಡಿದು ಭಯಾನಕ ಸಂಘರ್ಷವಾಗುತ್ತೆ ಮನೆಯಲ್ಲಿ. ಹೇಳ್ರಪ್ಪ ಹೇಳಿ, ಸರಿ ಮಾಡಿ, 100 ಬಾರಿ ಮಾಡಿ. ದೀರ್ಘವಾದ ಶ್ವಾಸ, ದೀರ್ಘವಾದ ಶ್ವಾಸ 100 ಬಾರಿ ಮಾಡಿಯಪ್ಪ. ಈಗಲ್ಲ, ಕೆಲವರು ಹೀಗೆ ಕಣ್ಣು ಮಿಟುಕಿಸಿ ನೋಡ್ತಾರೆ. ಬಾಬಾ ಅವರು ಬಂದ ಕೂಡಲೇ ಅವರ ಬ್ಯಾಟ್ ತಿರುಗಿಸ್ಬಿಟ್ರು. ನೋಡಿ, ಹೀಗೆ 100 ಬಾರಿ. ನಾನು ಸಾರ್ವಜನಿಕ ಜೀವನದಲ್ಲಿ ಜೀವಿಸ್ತಾ 30 ವರ್ಷವಾಯಿತು. ಈ 30 ವರ್ಷಗಳಲ್ಲಿ ಕಠಿಣವಾದ ಪರಿಸ್ಥಿತಿಗಳಲ್ಲಿ ನಾನು 1-2 ಬಾರಿ ಪುಣೆ, ನನಗೆ ನೆನಪಿದೆ, ಸುಮಾರು 1 ಲಕ್ಷ ಜನರು ಶಿಬಿರದಲ್ಲಿದ್ದರು. ಅಲ್ಲಿ ಟ್ರಾಫಿಕ್ ಜಾಮ್ ಇಷ್ಟ ಆಯಿತು ಅಂದರೆ ನನ್ನ ಕಾರ್ ಸುಮಾರು 1 ಕಿಲೋಮೀಟರ್ ದೂರ ನಿಲ್ಲಿಸಬೇಕಾಯಿತು. ಎಷ್ಟೋ ಜನರಿದ್ದರು, ಗ್ರೌಂಡಿಗೆ ಹೋಗೋರು 4 ಕಡೆಗಳಿಂದ ಬರ್ತಾಯಿದ್ರು. ಅಲ್ಲೆಲ್ಲ ಜಾಮ್ ಆಗಿಬಿಡ್ತು. ಆಗ ನಾನು ಗಾಡಿಯಿಂದ ಕೆಳಗಿಳಿದು ನಾನು ಯಾವಾಗಲೂ ಹೋಗುವಂತೆ ಸರಿ ಸಮಯದಲ್ಲಿ ತಲುಪಬೇಕಂತ ಅದಕ್ಕಾಗಿ ನಾನು ಓಡ್ತಾ ವೇದಿಕೆಯವರೆಗೆ ತಲುಪಿದೆ. ಆದರೂ ಬಹುಶಃ 2-3 ನಿಮಿಷ 4 ನಿಮಿಷ ನೆನಪಾಗ್ತಾ ಇಲ್ಲ, 5 ನಿಮಿಷ ಲೇಟ್ ಆಗಿಬಿಟ್ಟೆ. ಅದು ನನಗೆ ಈಗಲೂ ನೆನಪಿದೆ, ನಾನು ಲೇಟ್ ಯಾಕೆ ಆಗಿದ್ದೆ ಅಂತ. ದೀರ್ಘವಾದ ಶ್ವಾಸ ತುಂಬಿ ಹೀಗೇನೆ 1-2 ಕಡೆ ನೋಡಿ. ಮತ್ತೆ ನಾವು ಕ್ಷಮೆ ಬೇಡ್ತೀವಿ, ಎಕ್ಸ್ಕ್ಯೂಸ್ ತೇಲ್ಸ್ಬಿಡೋದು ಸಂಸ್ಕೃತದಲ್ಲಿ ವ್ಯಾಜ ಅಂತಾರೆ. ಅದಕ್ಕೆ ಈ ವ್ಯಾಜ, ಎಕ್ಸ್ಕ್ಯೂಸ್ ಮತ್ತೆ ಅಭ್ಯಾಸ ಆಗಿಬಿಟ್ಟಿದೆ. ಪ್ರತಿ ವಿಷಯಕ್ಕೂ ಎಕ್ಸ್ಕ್ಯೂಸ್ ಎಕ್ಸ್ಕ್ಯೂಸ್. ನಿನ್ನ ಎಕ್ಸ್ಕ್ಯೂಸ್ನಲ್ಲಿ ಎಲ್ಲವೂ ಕೆಟ್ಟೋಗಿದೆ ಇಲ್ಲಿ. ಈ ಎಲ್ಲ ವಿಷಯಕ್ಕೆ ಎಕ್ಸ್ಕ್ಯೂಸ್ ಹೇಳೋದು ಸರಿಯಲ್ಲಪ್ಪ. ಮತ್ತೆ ಕೆಲಸ ಮಾಡದಿರೋಕೆ 100 ಎಕ್ಸ್ಕ್ಯೂಸ್ ಇರುತ್ತೆ. ನಮ್ಮ ಆಚಾರ್ಯ ಅವರು ಹೀಗೆ ಹೇಳ್ತಾರೆ, ಕೆಲಸ ಮಾಡದಿರೋಕೆ ಏನೂ ಹೇಳ್ಬೋದು. ಇದು ಹೀಗಾಗ್ಬಿಟ್ಟು, ಕಾರ್ ಕೆಟ್ಟು ಹೋಗಿತ್ತು, ಟ್ರಾಫಿಕ್ ಜಾಮ್ ಆಗಿತ್ತು, ರಸ್ತೆಯಲ್ಲಿ ಹೀಗಾಗಿತ್ತು, ಬೆಳಗ್ಗಿನ ಅಲಾರ್ಮ್ ಇಡ್ಲು ಮಾಡ್ತಿದ್ದೆ, ಮತ್ತು ಅದು ನೋಡಿ ದೊಡ್ಡ ಸಮಸ್ಯೆ ಆಗಿತ್ತು, ಪಂಕ್ಚರ್ ಆಗಿಬಿಟ್ಟಿತ್ತು, ಹಾಗಾಗಿತ್ತು, ಹೀಗಾಗಿತ್ತು. ಪಂಕ್ಚರ್ ಆಗಿದ್ರು ಕೂಡ 15 ನಿಮಿಷ ತಗೊಂಡಿದ್ರೆ 15 ನಿಮಿಷ ಬೇಗ ಹೊರಡಬೇಕಿತ್ತಲ್ಲ, ಚೇಂಜ್ ಆಗ್ತಿತ್ತು ಟೈರ್, ಏನು ಸಮಸ್ಯೆ? ಮತ್ತೆ ನಾನು ಈ 30 ವರ್ಷಗಳಲ್ಲಿ ನೋಡಿ, ಗಾಡಿ ಬಿಟ್ಟು ಹೋಗುತ್ತೆ, ಟ್ರೈನ್ ಬಿಟ್ಟು ಹೋಗುತ್ತೆ, ಪ್ಲೇನ್ ಬಿಟ್ಟು ಹೋಗುತ್ತೆ, ಏನಾದರೂ ಆಗ್ಬೋದು, ಏನೇ ಆಗಲಿ ಬಿಡಿ. ನೋಡಿ, ನಾನು ಈ 30 ವರ್ಷಗಳಲ್ಲಿ ಒಂದು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಲಿಲ್ಲ, ಒಂದು ಕಾರ್ಯಕ್ರಮ ಕೂಡ. ನೀವು ಯೋಚಿಸಿ, 45 ವರ್ಷಗಳಿಂದ ನಾನು ಒಂದು ದಿವಸನೂ ರಜಾ ತಗೊಳ್ಳಿಲ್ಲ. ಇದು ಹೇಳಕ್ಕೆ 45 ವರ್ಷ, 45 ವರ್ಷಗಳಲ್ಲಿ ಒಂದು ರಜಾನೂ ಹಾಕಿಲ್ಲ. ಇದು ಮಾಡೋಕ್ಕಾಗಿ 45 ವರ್ಷ ಪುರುಷಾರ್ಥ ಮಾಡಬೇಕಾಯ್ತು. ಇದರ ಅರ್ಥ ಏನಾಯಿತು? ಮನುಷ್ಯ ತನ್ನ ಕಾರ್ಯವನ್ನು ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು. ಸರಿ, ಮಜಾ ಬಂತ, ಸರಿ ಮಲಗಿಬಿಡಿ. ಒಂದು ವಿಷಯವನ್ನು ನಿಭಾಯಿಸಲು ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ಈ ವಿಷಯವನ್ನು ನಿಭಾಯಿಸಲು ಮನುಷ್ಯನಿಗೆ ಅರ್ಧ ಜೀವನ ಏಕಾತ್ಮ ಭಾವನೆಯಿಂದ ಜೀವಿಸಬೇಕಾಗತ್ತೆ, ಸಮರ್ಪಣೆಯಿಂದ ಜೀವಿಸಬೇಕಾಗತ್ತೆ, ಏಕತ್ವದ ಜೊತೆಗೆ ಜೀವಿಸಬೇಕಾಗತ್ತೆ, ಸಹ ಅಸ್ತಿತ್ವದ ಜೊತೆಗೆ ಜೀವಿಸಬೇಕಾಗತ್ತೆ, ಪರಮ ಕರುಣೆಯಿಂದ ಜೀವಿಸಬೇಕಾಗತ್ತೆ, ಮೈತ್ರಿ ಭಾವದಿಂದ ಜೀವಿಸಬೇಕಾಗತ್ತೆ, ಉದಾರತೆಯಿಂದ ಜೀವಿಸಬೇಕಾಗತ್ತೆ, ಸಮರ್ಪಣೆ ಮತ್ತು ತ್ಯಾಗದೊಂದಿಗೆ ಜೀವಿಸಬೇಕಾಗತ್ತೆ. ಆಗ ಮಾತ್ರ ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ಈ ಸತ್ಯವನ್ನು ನೀವು ನಿಭಾಯಿಸ್ತೀರಾ. ವಿಷಯವಂತೂ ಒಂದು, ವಾಕ್ಯವು ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ಒಂದು ವಾಕ್ಯ ಏನು? ಇದಂತೂ ಪ್ರೀತಿ ಅಷ್ಟೇ. 2.5 ಅಕ್ಷರದ ಆಟ. ಆದರೆ
ಈ 2.5 ಅಕ್ಷರಗಳನ್ನು ಜೀವಿಸಲಿಕ್ಕಾಗಿ ಮನುಷ್ಯನಿಗೆ 100 ವರ್ಷ ಸಂಬಂಧವನ್ನು ನಿಭಾಯಿಸಬೇಕಾಗತ್ತೆ. ಮತ್ತು ಸಂಬಂಧಕ್ಕಾಗಿ ಬರೀ ಮಾತನಾಡಿ ನಿಭಾಯಿಸೋದಲ್ಲ, ಅದನ್ನು ವ್ಯವಹಾರದಲ್ಲಿ ನಿಭಾಯಿಸಬೇಕು. ಬೇಕಿದ್ರೆ ಎಷ್ಟೇ ಸಂಘರ್ಷವಿರಲಿ, ಅನುಕೂಲತೆ ಇರಲಿ, ಪ್ರತಿಕೂಲತೆ ಬರಲಿ, ದೀರ್ಘವಾದ ಶ್ವಾಸ 1 ಕಾಲಿಂದ 2 ಕಾಲುಗಳಿಂದ ಮಾಡ್ತಾ ಇರಿ. ಜೀವಿಸೋದನ್ನು ಕಲಿಸ್ತಿದ್ದೀನಿ. ಯೋಗ ಈಸ್ ನಾಟ್ ಓನ್ಲಿ ಅ ಫಿಸಿಕಲ್ ಎಕ್ಸಸೈಸ್. ಯೋಗ ಈಸ್ ನಾಟ್ ಓನ್ಲಿ postures, breathing exercise or meditation. Yoga is not only japa tapa, not only chanting. ಯೋಗ ಚಾಂಟಿಂಗೋ ಅಲ್ಲ, ಚೀಟಿಂಗೋ ಅಲ್ಲ. ಈ ಜೀವನದಲ್ಲಿ ನೀವು ಹೇಗೆ ಜೀವಿಸ್ತೀರಾ, ಯೋಗವನ್ನು ಜೀವಿಸಬೇಕಾಗತ್ತೆ. ನಾನು ಬಾರಿ ಹೇಳ್ತೇನೆ, ಯೋಗ ಮಾಡುವುದಲ್ಲ, ಯೋಗವನ್ನು ಮಾಡಲೇಬೇಕು, ಯೋಗವನ್ನು ಜೀವಿಸಬೇಕು. ಯೋಗವನ್ನು ಜೀವಿಸಿ. ಯೋಗಕ್ಕೆ ವ್ಯಾಯಾಮ, ಯೋಗಕ್ಕೆ ಆಸನ, ಪ್ರಾಣಾಯಾಮ, ಧ್ಯಾನವಂತೂ ಮಾಡಲೇಬೇಕು. ಯೋಗವನ್ನು ಜೀವಿಸಬೇಕು. 1 ಕಾಲು 2 ಕಾಲನ್ನು ಎತ್ತಿರಿ, 100 ಬಾರಿ ಹೀಗೆ ಮಾಡಬೇಕು. 1 ಬಾರಿಯಲ್ಲಿ ಮಾಡೋಕ್ಕಾಗದಿದ್ರೆ 10 ಬಾರಿಯಲ್ಲಿ ಹೀಗೆ ಮಾಡಿ. ಈಗ ಮಾಡುವುದರ ಬಗ್ಗೆ ಹೇಳ್ತಾ ಇದ್ದೀನಿ, ಯಾಕಂದರೆ ಕಲಿಯುಗದ ಬಗ್ಗೆ ಹೇಳ್ತಾ ಇದ್ದೇನೆ. ಕಲಿಯುಗ ಏನು, ಮಾಡು ಯುಗ. ಹೇಳಿ ಏನು? ಕಲಿಯುಗವೇನು? ಜೋರಾಗಿ ಹೇಳಿ. ಮಾಡುವ ಯುಗ, ಮಾಡುವವರ ಯುಗ. ಯಾರು ಮಾಡ್ತಾರೆ? ಯೋಗ ಮಾಡಿ, ಕರ್ಮ ಯೋಗ ಮಾಡಿ, ಬೇಸಾಯ ಮಾಡಿ, ಬಿಸ್ನೆಸ್ ಮಾಡಿ, ವ್ಯಾಪಾರ ಮಾಡಿ, ಮತ್ತೇನು ಮಾಡ್ತೀರಾ ಅದನ್ನು ಪೂರ್ತಿ ಜೀವಿಸಿ. ಏನು ಮಾಡ್ತೀರಾ ಅದನ್ನು ಪೂರ್ತಿ ಜೀವಿಸಿ. ನಿಮ್ಮ ಕರ್ತವ್ಯವನ್ನು ಪೂರ್ತಿ ಜೀವಿಸಿ. ಪೂರ್ತಿ ಜೀವಿಸೋಕೆ ಹತ್ತಿದ್ರೆ, ಈಗ ನೋಡಿ, ಜನ ಅಂತಾರೆ ಜಗತ್ತಿನಲ್ಲಿ ಹೇಗೆ ಸುಖಿಯಾಗಿರ್ಬೋದು. ಪೂರ್ತಿ ಜೀವಿಸೋಕೆ ಹತ್ತಿದ್ರೆ, ಪತಿ ತನ್ನ ಪತಿ ಧರ್ಮವನ್ನು ಪೂರ್ತಿ ಜೀವಿಸಿದ್ರೆ, ನೋಡಿ, ಇದು ಸುಖಿಯಾಗುವ ಮಂತ್ರ ಕೊಡ್ತಿದ್ದೀನಿ. ದಿನಾಲೂ ಹೇಳ್ತೇವೆ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತ ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿದ್ ದುಃಖಭಾಗ್ ಭವೇ. ಪ್ರಭು ಎಲ್ಲರನ್ನು ಉದ್ಧರಿಸು. ಹೇಗಾಗುತ್ತೆ ಎಲ್ಲರ ಉದ್ಧಾರ? ಒಂದು ವೇಳೆ ಪಿತೃ ಧರ್ಮವನ್ನು ಪೂರ್ತಿಯಾಗಿ ಜೀವಿಸಿದ್ರೆ, ತಾಯಿ ಮಾತೃ ಧರ್ಮವನ್ನು ಪೂರ್ತಿ ಜೀವಿಸಿದ್ರೆ, ನಾವು ಪರಿವಾರ ಧರ್ಮವನ್ನು ಪೂರ್ತಿ ಜೀವಿಸಬೇಕು. ಪರಿವಾರ ಜೀವನವನ್ನು ಜೀವಿಸ್ತಾ ಪರಮಾರ್ಥ ಜೀವನವನ್ನು ಜೀವಿಸಬೇಕು. ಹಾಗಾದರೆ ಅಭ್ಯುದಯ ನಿಶ್ಚಯ. ನಿವೃತ್ತಿ ಪ್ರವೃತ್ತಿ, ಯೋಗ ಕರ್ಮ ಯೋಗ, ಶ್ರಮ ವಿಶ್ರಾಮ, ಪ್ರಾರ್ಥನೆ ಪುರುಷಾರ್ಥ ಎರಡೂ ಪೂರ್ತಿ ಆಗುತ್ತೆ. ಪರಿವಾರ ಧರ್ಮವನ್ನು ಪೂರ್ತಿ ಜೀವಿಸಿ, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್, ದೊಡ್ಡ ಶೂನ್ಯ ಮಾಡಿ. ಒಂದು ವೇಳೆ ಪರಿವಾರ ಧರ್ಮವನ್ನು ಪೂರ್ತಿ ಜೀವಿಸಿದ್ರೆ, ಪರಮಾರ್ಥ ಧರ್ಮವನ್ನು ಪೂರ್ತಿ ಜೀವಿಸಿದ್ರೆ, ಕೃಷಿ ಧರ್ಮವನ್ನು, ನಾನು ಧರ್ಮ ಶಬ್ದ ಉಪಯೋಗಿಸ್ತಿದ್ದೀನಿ. ಧರ್ಮ ಅಂದರೆ ಆ ಕರ್ಮದ ಏನು ಮರ್ಯಾದೆ ಇದೆ. ಅರ್ಧ ಹಲಾಸನ, ಪಾದ ವೃತ್ತಾಸನ, ದ್ವಿಚಕ್ರಿಕಾಸನ ಮಾಡ್ತಾ ಇರಿ. ನಾನು ಭಾರತದ ಒಬ್ಬ ಸನ್ಯಾಸಿ. ನನ್ನ ಕರ್ತವ್ಯವು ನನ್ನ ದೇಶವಾಸಿಗಳಿಗೆ ನನಗೆ ಸರಿ ಅನಿಸಿದ್ರೆ ಅವರನ್ನು ಎದ್ದೇಳಿಸ್ತೀನಿ. ಯಾಕೆಂದರೆ ನನ್ನ ವೇದ ಇದನ್ನು ಉದ್ಘೋಷ ಮಾಡಿದೆ. ಯೋ ಜಾಗಾರತಂ ರಿಚಃ ಕಾಮಯಂತೆ, ಯೋ ಜಾಗಾರತಂ ಸಾಮಾನ್ಯಂತೆ, ಯೋ ಜಾಗಾರತಂ ರಿಚಃ ಕಾಮಯಂತೆ, ಯೋ ಜಾಗಾರತಂ ಸಾಮಾನ್ಯಂತೆ, ಯೋ ಜಾಗಾರತಮಯಂ ಸೋಮ ಆಹ ತವಾಹಮಸ್ಮಿ ಸಖ್ಯೇನ್ಯೋಕ, ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ, ಕ್ಷುರಸ್ಯ ಧಾರಾ ನಿಶ್ಚಿತಾ ದುರತ್ಯಯಾ ದುರ್ಗಂ ತಸ್ತತ್ಕವಯೋ ವದಂತಿ. ಅದನ್ನು ಜಾಗರಣೆ ಅನ್ನಿ, ಎದ್ದೇಳಿಸುವುದು ಅನ್ನಿ. ದೀರ್ಘವಾದ ಶ್ವಾಸ, ದೀರ್ಘ ಶ್ವಾಸ. ಒಂದು ಕಾಲಿಂದ, ಎರಡೂ ಕಾಲುಗಳಿಂದ. ನನಗೆ ಒಂದು ಕಾಲಿಂದ ಮಾಡೋದ್ರಿಂದ ಆನಂದವೇ ಆಗೋದಿಲ್ಲ. ಏನೋ ಒಂದೊಂದು ಕಾಲಿಂದ ಎತ್ತಿದಾಗ ನನಗೆ ಅನಿಸುತ್ತೆ ಏನೂ ಆಗೋದೇ ಇಲ್ಲ. ಆದರೆ ಯಾರದ್ದು ಒಂದೊಂದು ಕಾಲು ನನ್ನಷ್ಟಿದೆ, ಅವರು ಒಂದೊಂದು ಕಾಲಿಂದ ಮಾಡಿದರೂ ಕೂಡ ಸಾಕಾಗಿಬಿಡತ್ತೆ. ಒಂದೊಂದು ಕಾಲಿಂದ, ಎರಡೂ ಕಾಲುಗಳಿಂದ ಪೂರ್ತಿ. ನಮ್ಮ ಮಾತೃ ಧರ್ಮ ಪೂರೈಸಬೇಕು, ನಮ್ಮ ಪಿತೃ ಧರ್ಮ ಪೂರೈಸಬೇಕು, ಪರಿವಾರ ಧರ್ಮ ಪೂರ್ತಿ ನಿಭಾಯಿಸಬೇಕು. ನಾವು ನಮ್ಮ ಕೃಷಿ ಧರ್ಮ ಪೂರ್ತಿ ನಿಭಾಯಿಸಬೇಕು. ನಾವು ನಮ್ಮ ಶಿಕ್ಷಾ ಧರ್ಮ, ಧರ್ಮ ಶಬ್ದ, ಧರ್ಮ ಅಂದರೆ ಅದಕ್ಕೊಂದು ಮರ್ಯಾದೆ ಇದೆ, ಅದರ ಒಂದು ಪ್ರೋಟೋಕಾಲ್ ಇದೆ, ಒಂದು ನಿಯಮವಿದೆ, ಅದರ ಒಂದು ಅನುಶಾಸನವಿದೆ, ಅದರ ಕರ್ತವ್ಯದ.
ಅದಕ್ಕೆ ರೀತಿ ನೀತಿ ಇದೆ. ಅದರಿಂದ ಆ ಕಾರ್ಯವನ್ನು ಶ್ರೇಷ್ಠವಾಗಿ ಸಂಪಾದಿತಗೊಳಿಸಬಹುದು. ಅದು ಧರ್ಮ. ಆ ಧರ್ಮವನ್ನೇ ಇಲ್ಲಿ ರೀತಿ ನೀತಿ ಅಂದಿದ್ದಾರೆ. ನೀತಿ ಶಾಸ್ತ್ರ. ಅದಕ್ಕೊಂದು ಗೌರವ ಇದೆ. ಆ ಗೌರವವನ್ನು ನಾವು ಪೂಜಿಸ್ತೀವಿ. ಹೇಳಿ, ಮರ್ಯಾದ ಪುರುಷ ಸಿಯಾವರ ರಾಮಚಂದ್ರನಿಗೆ, ಯೋಗೇಶ್ವರ ಶ್ರೀ ಕೃಷ್ಣಚಂದ್ರನಿಗೆ ಜಯವಾಗಲಿ, ಪವನ ಸುತ ಹನುಮಾನನಿಗೆ ಜಯವಾಗಲಿ, ಹರ ಹರ ಮಹಾದೇವ. ನಾವು ಶ್ರೀರಾಮನ, ಕೃಷ್ಣನ, ಹನುಮಾನನ ಉಪಾಸಕರು. ಅವರು ಯಾವಾಗಲೂ ತಮ್ಮ ಗೌರವವನ್ನು ಕಾದಿರಿಸಿದ್ದಾರೆ. ತಮ್ಮ ರೀತಿ ನೀತಿಯನ್ನು ಬಿಟ್ಟಿಲ್ಲ. ದೀರ್ಘವಾದ ಶ್ವಾಸ. ಗೌತಮ್, ಕಣಾದಿ, ಜೇಮಿನಿ, ಪಾಣಿನೀಯ, ಪತಂಜಲಿಯ ವಂಶಜರು ನಾವು. ಗುರುನಾನಕ ಗೋವಿಂದವರ ವಂಶಜರು ನಾವು. ಅವರು ತಮ್ಮ ಸರ್ವಸ್ವವನ್ನು ಪಣಕ್ಕಿಟ್ಟಿದ್ದಾರೆ. ಭಗವಾನ್ ಬುದ್ಧ, ಭಗವಾನ್ ಮಹಾವೀರ, ಗುರುನಾನಕ್, ಗೋವಿಂದ ಸಿಂಗರು. ನಾವು ನಮ್ಮ ಪೂರ್ವಜರ ಒಳ್ಳೆ ಸಂಸ್ಕೃತಿಯ ಉಪಾಸಕರು. ಸರಿ, ಈಗ ಯಾರಿಗೆ ಒಬಿಸಿಟಿ ಇದ್ದವರು ಏನು ಕಾರ್ಯಕ್ರಮ ನಾನು ತೋರಿಸಿದ್ದೀನಿ ಅದನ್ನು ಮಾಡ್ತಾ ಇರಿ. ಉಳಿದವರಿಗೆ ನಾನು 10 ಸೆಕೆಂಡ್ ಮಾಡಿಸ್ತೀನಿ. ನೀವು ಒಂದೊಂದು ಆಸನವನ್ನು 10 ನಿಮಿಷ ಮಾಡಬೇಕು. ಯೋಗದ ಒಂದು ಸಂಸ್ಕಾರವಿದೆ. ಈಗ ಯೋಗಿಕ್ ವ್ಯಾಯಾಮ, ಯೋಗಿಕ್ ಜಾಗಿಂಗ್, ಸೂರ್ಯ ನಮಸ್ಕಾರ. ಯೋಗಿಕ್ ಜಾಗಿಂಗ್, ಸೂರ್ಯ ನಮಸ್ಕಾರ, ಈ ಒಬಿಸಿಟಿ ಇದ್ದವರು ಅಭ್ಯಾಸ, ಸೂಕ್ಷ್ಮ ವ್ಯಾಯಾಮ. ನಾನಂತೂ ನಿಮಗೆ ಸ್ವಲ್ಪ ಮಾಡಿಸ್ತೀನಿ. ಅಷ್ಟರಲ್ಲಿ ನಿಮಗೆ ದಣಿವೆ ಆಗುತ್ತೆ. ನೋಡಿ, ನನ್ನ ಅಭ್ಯಾಸ ಇಲ್ಲಿಂದ ಶುರುವಾಗುತ್ತೆ. ಇಲ್ಲಿಂದ ಶುರುವಾಗುತ್ತೆ. ನಾನು ನಿಮಗೆ ಸ್ವಲ್ಪ ಕಠಿಣವಾದದ್ದು ಮಾಡಿ ತೋರಿಸ್ತೀನಿ. ನಿಮಗೇನು ನಾನು ಮಾಡಿಸ್ತಿದ್ದೀನಿ, ಅದು ಪರ್ವತದ ಎದುರಿಗೆ ಇರುವೆ ಅಂತ ಅಭ್ಯಾಸ ಮಾಡ್ತಿದ್ದೀನಿ. ಅಷ್ಟು ಮಾಡಿದರೂ ಕೂಡ ಬಾಬಾಜಿ ನಾನು ದಡಿದ್ಬಿಟ್ಟೆ. ಆಯಮಚೆ ಹೇಳೆ. ಸರಿ, ಇವತ್ತೊಂದು ಸಂಕಲ್ಪ ಮಾಡ್ಕೊಳ್ಳಿ. ಎದ್ದೇಳು ಭಾರತ ಎದ್ದೇಳು, ಆಲಸ್ಯ ನಿದ್ರೆ ತ್ಯಾಗ ಮಾಡು. ಹೀಗೆ ಆರಾಮವಾಗಿ ಮಾಡಿ. 10 ಸೆಕೆಂಡ್ ಸೊಂಟಕ್ಕಾಗಿ ಮಾಡಿಸ್ತಿದ್ದೀನಿ. ಬಳಿಕ ಎಲ್ರಿಗಾಗಿಯೂ ಇರುತ್ತೆ. 4 ರೀತಿಯ ಪ್ರೋಟೋಕಾಲ್ ನಾನು ದಿನಾಲು ಮಾಡಿಸ್ತೀನಿ. ಮೊದಲು 10 ಸೆಕೆಂಡ್ ಎಲ್ಲರನ್ನು ಎದ್ದೇಳಿಸೋದು. ಇವತ್ತಿನ ವಿಷಯವೇ ಎದ್ದೇಳಿಸುವುದು. ಸರಿ, ಹೀಗೆ ಒಂದೊಂದು ಅಭ್ಯಾಸ ಎಷ್ಟು ಬಾರಿಯಿಂದ ಶುರು ಮಾಡಿ, ಎಷ್ಟು ಬಾರಿ ತನಕ ಮಾಡಬೇಕು. 10 ಸೆಕೆಂಡ್ನಿಂದ ಶುರು ಮಾಡಿ 10 ನಿಮಿಷ. ಹೇಳಿ ಅಲ್ಲ, ಎಷ್ಟು ಸಮಯ? 10 ಸೆಕೆಂಡ್ನಿಂದ ಶುರು ಮಾಡಿ 10 ನಿಮಿಷ. ಯಾರಿಗೆ ಸೊಂಟ ನೋವಿದೆ ಅವರು 10 ನಿಮಿಷ ಮಾಡಿ. ಹೀಗಿದು ಮಾಡಿ. ಉಷ್ಟ್ರಾಸನ ಆರಾಮವಾಗಿ. उठ जाग भारत जाग रे, उठ जाग भारत जाग रे, आलस्य निद्रा त्याग रे, पुरुषार्थ का बीड़ा उठा, पुरुषार्थ का बीड़ा उठा, जागेगा तेरा भाग्य रे। उठ जाग भारत जाग रे, भारत जाग रे, उठ जाग भारत जाग रे, आलस्य निद्रा त्याग रे। ಯಾರಿಂದ ಹೀಗೆ ಮಾಡೋಕ್ಕಾಗಲ್ಲ ಅವರು ಹೀಗೆ ಮಾಡಿ, ಹೀಗೆ ಮಾಡಿ, ಹೀಗೆ ಎತ್ತಿರಿ, ಹೀಗೆ ಎತ್ತಿರಿ. 10 ಸೆಕೆಂಡಿಂದ ಶುರು ಮಾಡಿ 10 ನಿಮಿಷ ಮಾಡಬೇಕು. ನಂತರ ನಿಧಾನವಾಗಿ 1 ನಿಮಿಷ 10 ಬಾರಿ ಮಾಡಿ. ಈಗ ನೀವು ಉಲ್ಟಾ ಮಲ್ಕೊಳ್ಳಿ, ಹೀಗೆ ಮಾಡಿ. ಮಕರಾಸನ. ಮತ್ತು ಯಾರಿಗೆ ಸೊಂಟ ನೋವಿದೆ ಅವರು ಮಕರಾಸನದಿಂದ ಹಿಡಿದು
ಭುಜಂಗಾಸನ ಸಲಭಾಸನದ 4 ಅಭ್ಯಾಸ, ನಂತರ ಧನುರಾಸನ, ಆಮೇಲೆ ಮರ್ಕಟಾಸನ. ಅರ್ಧಪವನ ಮುಕ್ತಾಸನ, ಏಕಪಾದ ಉತ್ಥಾನಾಸನ, ಸೇತುಬಂಧಾಸನ, ಕಟಿ ಉತ್ಥಾನಾಸನ. ಒಂದೊಂದು ಆಸನ ಎಷ್ಟು ಬಾರಿ ಮಾಡಬೇಕು? 10 ಸೆಕೆಂಡ್ನಿಂದ ಶುರು ಮಾಡಿ 10 ನಿಮಿಷದವರೆಗೆ. ಸ್ವಲ್ಪ ಜೋರಾಗಿ ಹೇಳಿ, ಅಂದರೆ ಒಳಗೂ ಹೊರಗೂ ಸರಿಯಾಗಿ ಪ್ರಾಕ್ಟೀಸ್ ಆಗುತ್ತೆ, ಪ್ರವೇಶವಾಗಬೇಕು. ಒಂದು ಅಭ್ಯಾಸ ಎಷ್ಟು ಹೊತ್ತು ಮಾಡಬೇಕು ಹೇಳಿ? ಜೋರಾಗಿ ಹೇಳಿ. 10 ನಿಮಿಷ ಮಾಡಬೇಕು. ಮತ್ತು ಪ್ರಾಣಾಯಾಮದೊಂದಿಗೆ ಮಾಡಬೇಕು, ಧ್ಯಾನದಿಂದ ಮಾಡಬೇಕು, ಏಕಾಗ್ರತೆಯಿಂದ ಮಾಡಬೇಕು, ಪೂರ್ತಿ ಜಾಗೃತಿಯೊಂದಿಗೆ, ಭಕ್ತಿಯ ಜೊತೆಗೆ. टुकड़ों में जो तू बट रहा, टुकड़ों में जो तू बट रहा, उत्साह तेरा घट रहा. टुकड़ों में जो तू बट रहा, उत्साह तेरा घट रहा. संघर्ष की बेला है ये, तू एकता का बिगुल बजा. उठ जाग भारत जाग रे, भारत जाग रे. ಆಲಸ್ಯ ನಿದ್ರಾ ತ್ಯಾಗ. ಆರಾಮವಾಗಿ ಮಾಡಿ. ಯಾರು ಗಟ್ಟಿಯಾಗಿದ್ದೀರಿ ಅವರು ಫಾಸ್ಟ್ ಮಾಡಿ. ನಿಧಾನವಾಗಿ ಮಾಡಿ. ಸೊಂಟ ನೋವಿದ್ದವರು ಹೀಗೆ. ಮತ್ತೆ ಯಾರಿಗೆ ಸೊಂಟ ನೋವಿಲ್ಲ ಅವ್ರು 100 ಬಾರಿ ಹೀಗೆ ಮಾಡಬೇಕು. ಹೀಗೆ. ಸೊಂಟ ನೋವಿಲ್ಲದವರು 100 ಬಾರಿ ಮಾಡಬೇಕು. ಮತ್ತೆ 10-20 ಸೆಕೆಂಡ್ ಮಾಡಬೇಕು. ಸೊಂಟ ನೋವಿದ್ದವರು 10 ನಿಮಿಷ ಮಾಡಬೇಕು. ನಾನಿಲ್ಲಿ 7 ದಿನದಲ್ಲಿ 99% ಜನರ ಸೊಂಟ ನೋವು, ಸರ್ವೈಕಲ್ ಸ್ಪೊಲೈಟಿಸ್, ಸ್ಲಿಪ್ ಡಿಸ್ಕ್, ಸಿಯಾಟಿಕಾ ಅದನ್ನು ಬಿಡಿ, ಆಂಕಲೈಜಿಂಗ್ ಸ್ಪೊಲೈಟಿಸ್ ಪೇನ್ ಸರಿ ಮಾಡಿಬಿಡ್ತೇನೆ 2 ವಾರದಲ್ಲಿ. ಆಂಕಲೈಜಿಂಗ್ ಸ್ಪೊಲೈಟಿಸ್. ಆದರೆ ನೀವಂತೂ ಮಾಡಲೇಬೇಕು, ಮಾಡಲೇಬೇಕಾಗತ್ತೆ. ಇದು ಮಾಡು ಯುಗ. ಮಾಡಲೇಬೇಕು. ಕರ್ಮ ಮಾಡಿ, ಪುರುಷಾರ್ಥ ಮಾಡಿ, ದೀರ್ಘವಾದ ಶ್ವಾಸ. अब दूत बन तू क्रांति का, अब दूत बन तू क्रांति का, वरदान दे पर शांति का. अब दूत बन तू क्रांति का, वरदान दे पर शांति का. तू जग हृदय सम्राट बनकर अंत विश्व अशांति का. ऋषियों की है संतान तू, शहीदों का है अरमान तू. ऋषियों की है संतान तू, शहीदों का है अरमान तू. गौरव है राम और कृष्ण का, है भविष्य का भगवान तू, है भविष्य का भगवान तू. उठ जाग भारत जाग रे, भारत जाग रे. आलस्य निद्रा त्याग रे, उठ जाग भारत जाग रे. आलस्य निद्रा त्याग रे. ಭುಜಂಗಾಸನದ 3ನೇ ಮತ್ತು 4ನೇ ಅಭ್ಯಾಸ ತಿರ್ಯಕ್ ಭುಜಂಗಾಸನ. ಹೀಗೆ ಹೇಳಿ, ಭುಜದ ಮೇಲಿಂದ ಆಪೋಸಿಟ್ ಸೈಡ್ನ ಹಿಮ್ಮಡವನ್ನು ಹೀಗೆ ನೋಡಿ. ನಾಲ್ಕನೇ ಅಭ್ಯಾಸ. राग ये जाति का, अब छोड़ राग ये
ಶಲಭಾಸನ. पंजाब का गुजरात का अब छोड़ राग ये जाति का. पंजाब का गुजरात का तो हिंद की संतान है कर अंत काली रात का. माँ भारती का ध्यान कर तो शक्ति का आह्वान कर. ಒಂದ್ ಕೈ ಎದುರಿಗೆ, ಒಂದ್ ಕಾಲ ಮೇಲೆ. राष्ट्र के कल्याण हित निज स्वार्थ का बलिदान कर. निज स्वार्थ का बलिदान कर. उठ जाग भारत जाग रे आलस्य नीला त्याग रे. उठ जाग भारत जाग रे आलस्य नीला त्याग रे. पुरुषार्थ का बीड़ा उठा जागेगा तेरा भाग रे. उठ जाग भारत जाग रे आलस्य नीला त्याग रे. उठ जाग भारत जाग रे आलस्य नीला त्याग रे. उठ जाग भारत जाग रे आलस्य ಎದುರಿಂದ ಎತ್ತಿರಿ. ಎದ್ದೇಳು ಭಾರತ ಎದ್ದೇಳು. ಮಹರ್ಷಿ ದಯಾನಂದ, ಸ್ವಾಮಿ ವಿವೇಕಾನಂದ ಎದ್ದೇಳಿಸಿದ್ರು. ಆದಿ ಶಂಕರಾಚಾರ್ಯ ಗುರು ನಾನಕ್ ಗೋವಿಂದ ಸಿಂಗ್ ಜಿ ಎದ್ದೇಳಿಸಿದ್ರು. ಚಂದ್ರಶೇಖರ್, ರಾಜ್ಗುರು ಸುಖದೇವ್, ಭಗತ್ ಸಿಂಗ್, ಮಹಾರಾಣಾ ಪ್ರತಾಪ್, ಛತ್ರಪತಿ ಶಿವಾಜಿ ನಿಮ್ಮನ್ನು ಎದ್ದೇಳಿಸಿದ್ರು. ಭಗವಾನ್ ರಾಮ್, ಕೃಷ್ಣ, ಹನುಮಾನ್ ನಿಮ್ಮನ್ನು ಎದ್ದೇಳಿಸಿದ್ರು. ಎದುರಿಂದ ಎತ್ತಿರಿ, ಹಿಂದಿಂದ ಎತ್ತಿರಿ. ಏಳಿ ಎದ್ದೇಳಿಸಿ, ಯೋಗ ಮಾಡಿ ಮತ್ತು ಮಾಡಿಸಿ. ಎರಡು ಕಡೆಯಿಂದ ಎತ್ತಿರಿ. ಭುಜಂಗಾಸನ 4 ರೀತಿಯದ್ದು, ಸಲಭಾಸನ 4 ರೀತಿಯದ್ದು, ಈಗ ಧನುರಾಸನ. ಹೀಗೆ ಆರಾಮವಾಗಿ ಎಷ್ಟಾಗುತ್ತೋ ಅಷ್ಟು. ಈಗಂತೂ 10 ಸೆಕೆಂಡ್ನದು ನಡೀತಾ ಇದೆ. ಯಾರಿಗೆ ಸೊಂಟ ನೋವಿದೆ ಅವರು ಒಂದೊಂದು ಅಭ್ಯಾಸವನ್ನು ಎಷ್ಟು ಬಾರಿ ಮಾಡಬೇಕು? 10 ನಿಮಿಷ ಮಾಡಬೇಕು. ಆರಾಮವಾಗಿ ಆರಾಮವಾಗಿ. ಸರಿ, ಎಲ್ಲರೂ ನೇರ ಮಲಗಿ, ನೇರವಾಗಿ ಮಲಕ್ಕೊಂಡು ಮತ್ತೆ ಈಗ 2 ಕಾಲನ್ನು ಮಡಚಿಬಿಡೋಣ. ಮೊಣಕಾಲು ಪಾದ ಹತ್ತಿರ, ಬಲಗಡೆಗೆ ಕಾಲು, ಎಡಗಡೆಗೆ ಕತ್ತು. ಮತ್ತೆ ಯೋಗಾಭ್ಯಾಸ ಮಾಡಿಸ್ತಾ ಜೀವನದ ಎಲ್ಲಕ್ಕಿಂತ ದೊಡ್ಡ ತಥ್ಯ, ಸತ್ಯ, ಮರ್ಮ, ನಿಷ್ಕರ್ಷ ಹಿಂಡೋದು ಅಬ್ಸ್ಟ್ರಾಕ್ಟ್ ಹೇಳ್ತಾ ಇದ್ದೀನಿ. ಬಲಬದಿಗೆ ಕಾಲು, ಎಡಬದಿಗೆ ಕತ್ತು. ಆರಾಮವಾಗಿ 10-20 ಸೆಕೆಂಡ್ನಿಂದ ಶುರು ಮಾಡಿ. ದೀರ್ಘವಾದ ಶ್ವಾಸ ತಗೊಳ್ಳಿ. ಈಗ ಸೊಂಟ ನೋವಿನ ಎಲ್ಲ ಅಭ್ಯಾಸಗಳನ್ನು ಡೀಪ್ ಬ್ರೀದಿಂಗ್ ಅಥವಾ ಬ್ರೆತ್ತನ್ನು ಹೋಲ್ಡ್ ಮಾಡಬೇಕು. ಸೊಂಟ ನೋವಿನ ಎಲ್ಲ ಅಭ್ಯಾಸಗಳನ್ನು ಸೂಕ್ಷ್ಮ ವ್ಯಾಯಾಮದಿಂದ ಶುರು ಮಾಡಿ. ಸರ್ವೈಕಲ್ ಸ್ಪೊಲೈಟಿಸ್ ಪೇನ್ಗಾಗಿ ಕೈಗಳನ್ನು ಸುತ್ತಿರುಗಿಸಿ, ಭುಜಗಳನ್ನು ಸುತ್ತಿರುಗಿಸಿ, ಕಣಕಾಲಿಂದ ದೊಡ್ಡ ಶೂನ್ಯ ಮಾಡಿ. ಅಂಥದ್ದೇ ಈ ಅಭ್ಯಾಸ, ದೀರ್ಘವಾದ ಶ್ವಾಸ. ಸೊಂಟದ ಅಭ್ಯಾಸ ಡೀಪ್ ಬ್ರೀದಿಂಗ್ ಅಥವಾ ಅಭ್ಯಂತರ ಪ್ರಾಣಾಯಾಮದ ಜೊತೆಗೆ ಬ್ರೆತ್ ಅನ್ನು ಹೋಲ್ಡ್ ಮಾಡಿ ಡೀಪ್ ಬ್ರೀದಿಂಗ್ನ ಜೊತೆಗೆ ಮತ್ತೆ ಒಳಗಿನ ಬದಿಗೆ ಫೋಲ್ಡ್ ಮಾಡಿ. ಶ್ವಾಸ ತಗೊಳ್ಳೋದನ್ನು ಯೋಗದಲ್ಲಿ ಪೂರಕ ಅಂತಾರೆ, ಶ್ವಾಸವನ್ನು ಬಿಡುವುದನ್ನು ರೇಚಕ ಅಂತಾರೆ. ಮತ್ತೆ ಹೊರಗೆ ಬಿಟ್ಟು ಹೊರಗೆ ತಡೆಯೋದು ಬಾಹ್ಯ ಕುಂಭಕ. ಒಳಗೆ ತಗೊಂಡು ಒಳಗೆ ತಡೆಯೋದು ಅಭ್ಯಂತರ ಕುಂಭಕ. ಅಭ್ಯಂತರ ಕುಂಭಕದ ಜೊತೆಗೆ ಮರ್ಕಟಾಸನ. ಈಗ ನಿಮಗೆ ಪ್ರತೀಕಾತ್ಮಕ ರೂಪದಿಂದ ಮಾಡಿಸ್ತಾ ಇದ್ದೇನೆ 10-20 ಸೆಕೆಂಡ್. ಆಮೇಲೆ ಇದರ ಟೈಮಿಂಗನ್ನು ನಿಧಾನವಾಗಿ ಹೆಚ್ಚಿಸಬೇಕು. ಇವತ್ತಿನಿಂದಲೇ ಹೆಚ್ಚಿಸಬೇಕು. ಜೀವನದ ಎಲ್ಲಕ್ಕಿಂತ ದೊಡ್ಡ ಸೌಭಾಗ್ಯ, ಸಾರ, ನಿಷ್ಕರ್ಷ, ನಮ್ಮ ಸ್ವಾಸ್ಥ್ಯ ಸಫಲತೆ ವಿಜಯದ್ದು
ಜೀವನದ ನಿರ್ಮಾಣದ ಮತ್ತು ನಿರ್ವಾಣದ ಮುಕ್ತಿಯ ಮಂತ್ರವು ಪುರುಷಾರ್ಥ 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 ಪುರುಷಾರ್ಥ. ಒಂದು ಕಡೆ ಕಾಲು, ಇನ್ನೊಂದು ಕಡೆಗೆ ಕತ್ತು. ಒಂದು ಸ್ಥಿತಿಯಲ್ಲಿ ನಿಂತಿರಿ. ಯಾವಾಗ ಒಂದು ವಿಶೇಷ ಸಮಯದವರೆಗೆ ಒಳಗೆ ವಿಶೇಷ ಪ್ರತಿಕ್ರಿಯೆವಾಗುತ್ತೆ, ಅದರ ಪರಿಣಾಮದಿಂದ ನಾವು ಕಾಂತಿತವಾಗ್ತೀವಿ. ಏನೇ ವಿಷಯ ಘಟಿಸಲು ಒಂದು ಸುನಿಶ್ಚಿತ ಸಮಯವು ಅಪೇಕ್ಷಿತವಾಗಿರುತ್ತೆ. ಸಮಯದ ದೊಡ್ಡ ಭೂಮಿಕೆ ಇದೆ. ಬೀಜದಿಂದ ಮೊಳಕೆ ಒಡೆಯಲು ಸಮಯ ತಾಗುತ್ತೆ, 24 ಗಂಟೆ ಬೇಕಾಗುತ್ತೆ, ಅನುಕೂಲ ವಾತಾವರಣ ಬೇಕಾಗುತ್ತೆ. ಆಮೇಲೆ ಅದು ಪೂರ್ತಿಯಾಗಿ ಒಡೆಯುತ್ತೆ, ಮತ್ತು ಗಿಡದ ನಿರ್ಮಾಣವಾಗುತ್ತೆ, ಹೂ ಫಲ ಬಿಡುತ್ತೆ. ಅದರಲ್ಲಿ ಕಡಿಮೆ ಅಂದರೆ 1 ತಿಂಗಳಿಂದ ಹಿಡಿದು 1 ವರ್ಷದ, ಮತ್ತು ಕೆಲವು ಗಿಡ ಮರಗಳಿಗೆ 5 ರಿಂದ 10 ವರ್ಷ ಬೇಕಾಗುತ್ತೆ. ಯೋಗವು ಸರಿಯಾಗಿ ಫಲಿಸಲು ಒಂದು ವೇಳೆ 10 ನಿಮಿಷ ಬೇಕಾಗುತ್ತೆ ಅಂದರೆ ಇದಷ್ಟೊಂದು ದೊಡ್ಡ ಸಮಯವೇನೂ ಅಲ್ಲ. ಮರ್ಕಟಾಸನ, ಒಂದು ಅಭ್ಯಾಸದಲ್ಲಿ ಕಾಲು ಹತ್ತಿರವಿತ್ತು, ಇನ್ನೊಂದು ಅಭ್ಯಾಸದಲ್ಲಿ ಕಾಲು ಮೊಣಕಾಲು ಪಾದದಲ್ಲಿ ಅಂತರ, ಒಂದು ಮೊಣಕಾಲು ನೆಲದ ಮೇಲೆ, ಮೊದಲನೇದಲ್ಲಿ ಮೊಣಕಾಲು ಪಾದ ಹತ್ತಿರ. ಒಂದು ಕಡೆ ಕತ್ತು, ಒಂದು ಕಡೆ ಕಾಲು. ಎಡಬದಿ ಕತ್ತು ಬಲಬದಿಗೆ, ಬಲಬದಿಗೆ ಕತ್ತು ಎಡಬದಿಗೆ ಕಾಲು. ಹೀಗೆ ಮಾಡ್ತಿದ್ರಿ. ಇನ್ನೊಂದರಲ್ಲಿ ಮೊಣಕಾಲು ಪಾದದಲ್ಲಿ ಅಂತರ, ಒಂದು ಮೊಣಕಾಲು ನೆಲದ ಮೇಲೆ, ಇನ್ನೊಂದು ಮೊಣಕಾಲು ಪಾದದ ಮೇಲೆ. ಕತ್ತು ವಿರುದ್ಧ ದಿಕ್ಕಿಗೆ, ಮತ್ತು ಈ ಸ್ಥಿತಿಯಲ್ಲಿ 10-20 ಸೆಕೆಂಡ್ ತಡೆಯಿರಿ. ಆಗ ಮಾತ್ರ ಸ್ಟ್ರಕ್ಚರಲ್ ಬ್ಯಾಲೆನ್ಸ್ ಪೂರ್ತಿಯಾಗತ್ತೆ. ಹೇಗೆ ಬೇಕೋ ನಿಮ್ಮ ಜೀವನಕ್ಕೆ ನೀವು ಆಕಾರ ಕೊಡ್ಬೋದು. ನೀವು ನಿಮ್ಮ ಶರೀರದ, ಇಂದ್ರಿಯದ, ಮನಸ್ಸಿನ, ಪ್ರಾಣದ, ವಿಚಾರಗಳ, ಭಾವನೆಗಳ, ಸಂವೇದನೆಗಳ, ಶಕ್ತಿಯ, ಸಾಮರ್ಥ್ಯದ, ನಿಮ್ಮ ಜೀವನದಲ್ಲಿ ಎಷ್ಟೇ ಐಶ್ವರ್ಯವಿದೆ, ಜೀವನದಲ್ಲಿ ಎಷ್ಟು ಪ್ರತಿಭೆಗಳಿವೆ, ಯೋಗ್ಯತೆ, ವಿದ್ಯೆ, ವಿಭೂತಿ, ಸಾಮರ್ಥ್ಯವಿದೆ, ಅವುಗಳ ನೀವು ಸ್ವಾಮಿ. ನೀವು ಶರೀರದ, ಇಂದ್ರಿಯದ, ಮನಸ್ಸಿನ, ವಿಚಾರಗಳ ಗುಲಾಮರಲ್ಲ, ದಾಸರಲ್ಲ. ನೀವು ಇವುಗಳ ಅಧೀನರಲ್ಲ. ಈ ಶರೀರ, ಇಂದ್ರಿಯ, ಮನಸ್ಸು ನಿಮ್ಮ ಅಧೀನ. ಗುಲಾಮತೆ ಬಿಟ್ಬಿಡಿ, ದಾಸ್ಯವನ್ನು ಬಿಡಿ. ಈ ಮುಕ್ತಿಯ ಆಂದೋಲನೆಯನ್ನು ಮೊದಲು ಸ್ವತಃರಿಂದ ಶುರು ಮಾಡಿ. ನಿಮಗೆ ಸ್ವಾತಂತ್ರ್ಯ ಬೇಕು, ಸ್ವಾತಂತ್ರ್ಯರಾಗಿದ್ದೀರಾ? ಶರೀರದ, ಇಂದ್ರಿಯಗಳ, ಮನಸ್ಸಿನ, ವಿಚಾರಗಳ, ಕಾಮನೆಗಳ, ತೃಷ್ಣೆಯ ನೀವು ಗುಲಾಮರ? ಇಲ್ಲಪ್ಪ, ನೀವು ಮಾಡಿ. ಇದು ನಿಮಗೆ ಶೋಭಿಸೋಲ್ಲ. ಒಂದು ಕಡೆಗೆ ಕಾಲು, ಇನ್ನೊಂದು ಕಡೆ ಕತ್ತು. ಇರಲಿ, ಮರ್ಕಟಾಸನದ ಈ ಅಭ್ಯಾಸ ಬೆನ್ನು ಹುರಿಗಾಗಿ ನಡೀತಿದೆ. ಈ ಕಾಲು ನೇರ, ಬಲಕಾಲು ಎತ್ತಿರಿ. ಪ್ರತಿಯೊಂದು ಅಭ್ಯಾಸವನ್ನು ರೈಟ್ ಸೈಡ್ನಿಂದ ಶುರು ಮಾಡಬೇಕು. ರೀತಿ ನೀತಿಗಳಿವೆ. ಬಲಬದಿಯಿಂದ ಶುರು ಮಾಡಿದ್ರಿ. ಬಲದ ಅರ್ಥ ದಕ್ಷಿಣವೂ ಇರುತ್ತೆ, ರೈಟ್ ಕೂಡ ಇರುತ್ತೆ. ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ರೈಟ್. ವಾಮ್ದ ಅರ್ಥ ಉಲ್ಟಾ ಇರುತ್ತೆ. ನಮ್ಮ ಇವತ್ತಿನ ಮೂಲ ವಿಷಯ ಪುರುಷಾರ್ಥ. ಒಂದು ಕಡೆಯಿಂದ ಮತ್ತು ಇನ್ನೊಂದು ಕಡೆಯಿಂದ ಮಾಡಿ. ಹೀಗೆ ಕಾಲೆತ್ತಿ ಎಷ್ಟು ಆಪೋಸಿಟ್ ಸೈಡ್ಗೆ ಹೋಗುತ್ತೋ ಅಷ್ಟು ನೀವು ಮಾಡಿ. ನಿಮ್ಮ ಕಾಲು ಕೈಯ ಹತ್ತಿರ ಬರಬೇಕೆನ್ನುವ ಅಗತ್ಯವೇನಿಲ್ಲ. ಎಷ್ಟು ಹೋಗುತ್ತೋ ಅಷ್ಟು ಸಾಕು. ವಿರುದ್ಧ ದಿಕ್ಕಿಗೆ ಕತ್ತು. ಮತ್ತು ಸ್ವಲ್ಪ ಕೇಳಿ, ಪುರುಷಾರ್ಥ ಪುರುಷಾರ್ಥ ಮಾಡಿ. ಜೀವನದ ಎಲ್ಲಕ್ಕಿಂತ ದೊಡ್ಡ ತತ್ವ, ಸಾರ, ನಿಷ್ಕರ್ಷ, ಸ್ವಾಸ್ಥ್ಯ, ಸಫಲತೆ, ಸುಖ, ವಿಜಯ, ಪ್ರಸನ್ನತೆ, ಮುಕ್ತಿ, ಭಕ್ತಿ ಎಲ್ಲವೂ ಸಿಗುತ್ತೆ. ಅದುವೇ ಪುರುಷಾರ್ಥ. ಮತ್ತೆ ಏನೆಲ್ಲ ನಿಮ್ಮದು ಕಿತ್ತು ಹೋಗುತ್ತೆ, ಹೊರಟು ಹೋಗುತ್ತೆ, ನಿಮ್ಮ ಸ್ವಾಸ್ಥ್ಯ ಕೆಟ್ಟು ಹೋಗುತ್ತೆ, ನಿಮ್ಮ ಸಮೃದ್ಧಿ, ನಿಮ್ಮ ಸಾಮ್ರಾಜ್ಯ ಬಿದ್ದು ಹೋಗುತ್ತೆ, ಅದುವೇ ಅಸಡ್ಡೆ. ಇವತ್ತು ಇಡೀ ದೇಶಕ್ಕೆ ಆಹ್ವಾನ ಮಾಡ್ತಿದ್ದೀನಿ. ಸರಿ, ಮರ್ಕಟಾಸನವಾಯಿತು. 10-20 ಸೆಕೆಂಡ್ ನಾವು ಮಾಡ್ತಾ ಇದ್ದೆವು. ಈಗ ಪವನ ಮುಕ್ತಾಸನ ಮಾಡಿ 2 ಕಾಲುಗಳನ್ನು ಜೊತೆಗೆ ಮಡಚಿ. ಯಾರಿಗೆ ಸೊಂಟ ನೋವಿದೆ, ಕತ್ತು ನೋವಿದೆ, ತಲೆ ಎತ್ತಬೇಡಿ. ಉಳಿದವರು ತಲೆಯನ್ನು ಎತ್ತಬಹುದು. ಈಗ ಸೊಂಟ ನೋವಿನ ಅಭ್ಯಾಸ ನಡೀತಾ ಇದೆ. ಸೊಂಟ ನೋವಿನ ಪ್ರೋಟೋಕಾಲ್, ಅದರ ಡಿಸಿಪ್ಲಿನ್, ರೀತಿ ನೀತಿ, ಅದರ ವ್ಯವಸ್ಥೆ, ಅದರ ಅನುಶಾಸನ. ತಲೆಯನ್ನು ಎತ್ತಬೇಡಿ, ಕಾಲನ್ನು ಒತ್ತಿರಿ. ಇಷ್ಟೇ ಮಾಡಿ. ಇನ್ನೊಂದು ಕ್ರಮ ನಂತರ ನಡೆಯುತ್ತೆ. ಅರ್ಧ ಪವನ ಮುಕ್ತಾಸನ. ಜೀವನದ ಎಲ್ಲಕ್ಕಿಂತ ದೊಡ್ಡ ಸೂತ್ರವು ಸ್ವಾಸ್ಥ್ಯ, ಸಫಲತೆ, ಸುಖ, ವಿಜಯ, ಪ್ರಸನ್ನತೆ ಏನು ಪಡೆಯಬೇಕು ಮುಕ್ತಿಯಿಂದ ಹಿಡಿದು ಅಷ್ಟಾಂಗ ಯೋಗವನ್ನು, ವಾಮ್ ನಿಯಮಾಸನ, ಪ್ರಾಣಾಯಾಮ, ಧಾರಣ, ಧ್ಯಾನ, ಸಮಾಧಿಯನ್ನು ಸಿದ್ಧ ಮಾಡಬೇಕು. ಅಹಿಂಸೆ, ಸತ್ಯ, ಬ್ರಹ್ಮಚರ್ಯ ಪಾಲನೆ ಮಾಡ್ತಾ शौच, संतोष, तप, स्वाध्याय, ईश्वर प्रणिधान में बरतते हुए
ಅಷ್ಟಾಂಗ ಯೋಗ, ರಾಜಯೋಗನೂ ಅಂತಾರೆ ಇದಕ್ಕೆ. ಜ್ಞಾನ ಯೋಗ, ಭಕ್ತಿ ಯೋಗ, ಕರ್ಮಯೋಗವನ್ನು ನೀವು ಸಿದ್ಧಪಡಿಸಬೇಕು. ಆತ್ಮ ಸಂಯಮ ಯೋಗವನ್ನು, ದೈವಿ ಸಂಪದವನ್ನು ಸಿದ್ಧಪಡಿಸಬೇಕು. ಮೋಕ್ಷ ಸನ್ಯಾಸ ಯೋಗವರೆಗೆ ಶ್ರೀಮದ್ ಭಾಗವತ ಗೀತೆಯಲ್ಲಿ 18 ಪ್ರಕಾರದ ಅಧ್ಯಾಯ ಯೋಗ ಅನ್ನಲಾಗಿದೆ. ಅರ್ಧ ಪವನ ಮುಕ್ತಾಸನ, ಒಂದೊಂದು ಕಾಲನ ಮೇಲಕ್ಕೆತ್ತಿ ಏಕಪಾದ ಉತ್ಥಾನಾಸನ, ಮೊಣಕಾಲು ನೇರ, ಪಾದ ನೇರ, ಹೀಗೆ 10 ಸೆಕೆಂಡ್ ಮಾಡಿ. ಜೀವನದಲ್ಲಿ ಏನು ಪಡೆಯಬೇಕು? ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದನ್ನು ಪುರುಷಾರ್ಥ ಅನ್ನಲಾಗುತ್ತೆ. 4 ವೇದಗಳ ಸಾರ. ವೇದವಾಣಿ, ಗುರುವಾಣಿ, ಗುರು ನಾನಕ್ ದೇವ್ಜಿಯಿಂದ ಹಿಡಿದು ಗುರು ಗೋವಿಂದ್ ಸಿಂಗ್ ಅವರು ಏನು ಹಾಡಿದ್ದಾರೆ, ಋಷಿಯರು ನಿಮಗೇನು ಸಂದೇಶ ನೀಡಿದ್ದಾರೆ ವೇದವಾಣಿಯಲ್ಲಿ, ಗುರುವಾಣಿಯಲ್ಲಿ. ಭಗವಾನ್ ಬುದ್ಧನ, ಭಗವಾನ್ ಮಹಾವೀರರ ವಾಣಿ ಕೇಳಿ ಸ್ವಲ್ಪ. ಪ್ರಮಾದೋ ಮೃತ್ಯು ಹೇಳಿ, ಜೋರಾಗಿ ಹೇಳಿ. ಪ್ರಮಾದೋ ಮೃತ್ಯು ಹೇಳಿ. ಅಪ್ರಮಾದೋ ಅಮೃತ ಪತಂ. ಪುರುಷಾರ್ಥ ಇದು ನಿಮಗೆ ಜೀವನದಲ್ಲಿ ಎಲ್ಲವನ್ನೂ ನೀಡುವುದು. ಮತ್ತೆ ಪ್ರಮಾದ ಜೀವಂತವಿದ್ದಾಗಲೇ ಸಾಯುವುದು, ಮೃತ್ಯು ಅಸಡ್ಡೆ, ಪ್ರಮಾದೋ ಮೃತ್ಯು. ಇಷ್ಟಂತೂ ನೆನಪಿಸ್ಕೊಳ್ಳಿ. ಪ್ರಮಾದೋ ಮೃತ್ಯು, ಪ್ರಮಾದೋ ಮೃತ್ಯು. ಹೀಗೆ ಒಂದೊಂದು ಕಾಲ ನೆತ್ತಿರಿ. ಮತ್ತೆ 10 ಸೆಕೆಂಡ್ನಿಂದ ಹಿಡಿದು ಯಾರಿಂದ ಎಷ್ಟಾಗುತ್ತೆ ನಿಧಾನವಾಗಿ ಹೀಗೆ ಒಂದೊಂದು ಅಭ್ಯಾಸ ಮಾಡಿ. ಸರಿ, ಈಗ ಸೇತು ಬಂಧಾಸನ ತ್ರಿಬಂಧದ ಜೊತೆಗೆ ಆಗುತ್ತೆ. ಶ್ವಾಸ ತುಂಬಿ ಹೊರಬಿಟ್ಟೆವು. ಜಾಲಂಧರ್ ಬಂದ್, ಉಡ್ಯಾನ್ ಬಂದ್, ಮೂಲ ಬಂದ್, 3 ಆಗುತ್ತವೆ. ಪೂರ್ತಿ ಶ್ವಾಸ ಹೊರಬಿಟ್ಟು ಜಾಲಂಧರ್ ಬಂದ್, ಗದ್ದವನ್ನು ಕಂಠಕ್ಕೆ ತಾಗಿಸಿ ಇದು ತನ್ನಷ್ಟಕ್ಕೆ ಆಗಿಬಿಡುತ್ತೆ. ಹೊಟ್ಟೆ ಒಳಗೆ ಎಳೆಯಿರಿ, ಉಡ್ಯಾನ್ ಬಂದ್. ನಾಭಿಯ ಕೆಳಭಾಗವನ್ನು ಎಳೆಯಿರಿ, ಇದು ಮೂಲಬಂಧ. ತ್ರಿಬಂಧದ ಜೊತೆಗೆ ಬಾಹ್ಯ ಪ್ರಾಣಾಯಾಮ. ಇದು ಆಯಿತು. ಸೇತು ಬಂಧಾಸನ. ಒಂದರಿಂದ ಇನ್ನೊಂದು ಆಸನದ ಮಧ್ಯೆ ಹೆಚ್ಚು ಸಮಯದವರೆಗೆ ಮಾಡ್ತೀರಾದರೆ, 1-2 ನಿಮಿಷ ಮಾಡ್ತೀರಾದರೆ 20 ಸೆಕೆಂಡ್ ವಿಶ್ರಾಮ. ಆಮೇಲೆ ಶವಾಸನ, ಶ್ರಮ, ವಿಶ್ರಾಮ, ಪ್ರಾರ್ಥನೆ, ಪುರುಷಾರ್ಥ. ಇದು ಜೀವನದ ಕ್ರಮ. ಯೋಗದ್ದು ಕೂಡ. ಸೊಂಟವನ್ನು ಮಧ್ಯದಿಂದ ಎತ್ತಿರಿ. ಕಟಿ ಉತ್ಥಾನಾಸನ. ಹಿಮ್ಮಡ ನೆಲದ ಮೇಲೆ, ತಲೆ ನೆಲದ ಮೇಲೆ, ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೆ ಎಲ್ಲ 33 ವರ್ಟಿಬ್ರಾಸ್, ಬೆನ್ನು ಹುರಿಯ, ಬ್ಯಾಕ್ ಬೋನ್ ಮೂಳೆಯ 33 ಮೂಳೆಗಳು ಮೇಲಕ್ಕೆ ಏಳುತ್ತವೆ. ಅದನ್ನು ನಾವು ಕೆಳಕ್ಕೆ ದಬ್ಬಬೇಕು. ಇದನ್ನು ನೀವು ಆರಾಮವಾಗಿ ಮಾಡ್ಕೋಬೇಕು. ಈಗ ಯಾರಿಗೆ ಸೊಂಟ ನೋವಿದೆ, ಎಡಮಗ್ಗುಲಿಂದ ಎದ್ದು ಬಿಡಿಯಪ್ಪ. ಅವರು ಈ ಅಭ್ಯಾಸವನ್ನು 1 ಗಂಟೆ ಮಾಡಬೇಕು ಆರಾಮವಾಗಿ. ಎಲ್ಲಿಂದ ಶುರು ಮಾಡಬೇಕು ನೋಡಿ, ಇಲ್ಲಿಂದ. ಈಗ ನಿಮಗೆ ನಾನು ಕೆಲಸ ಕೊಡ್ತಿದ್ದೀನಿ. 1 ಗಂಟೆವರೆಗೆ ಸೊಂಟ ನೋವಿದ ಅಣ್ಣ ತಂಗಿಯರು ಇದನ್ನೇ ಮಾಡಬೇಕು. ನಾನೇನು ಹೇಳಿದ್ದೀನಿ ಇದು 1, ಇದು ನಿಮಗೆ ಸ್ವಲ್ಪ ಸ್ವಲ್ಪ ಹೇಳ್ತಿದ್ದೀನಿ. ಇದು 2, ಇದು 3, ನಾನಂದೇ ದೀರ್ಘ ಶ್ವಾಸದೊಂದಿಗೆ ಅಥವಾ ಶ್ವಾಸವನ್ನು ತಡೆದು ಇದು 4, ದೀರ್ಘವಾದ ಶ್ವಾಸದೊಂದಿಗೆ ಇದು 5,
ಇದು 5, ಇದು 6. ಕತ್ತಿನಲ್ಲಿ ಹೆಚ್ಚು ನೋವಿದರೆ ಮುಂದೆ ಬಾಗಬೇಡಿ, ಹಿಂದೆ ಬಾಗಿ. ಎಡಬಲ ಬಾಗಿಸಿ, ಎಡಬಲ ತಿರುಗಿಸಿ. ಇದಾಯಿತು 7. ಮುಷ್ಟಿಯನ್ನು ಬಂದ್ ಮಾಡಿ ಹಿಂದಿನಿಂದ ಬೆರಳುಗಳನ್ನು ಹೀಗಿಟ್ಬಿಡಿ, ಹೀಗೆ ತಾಗಿಸ್ಬಿಡಿ, ಪೂರ್ತಿ ಟೈಟ್ ಮಾಡಿಬಿಡಿ. ಇದು ಸರ್ವೈಕಲ್ ಸ್ಪೊಲೈಟಿಸ್, ಫ್ರೋಝನ್ ಶೋಲ್ಡರ್ಗಾಗಿ ತುಂಬ ಒಳ್ಳೆಯದು. ಸೂಕ್ಷ್ಮ ವ್ಯಾಯಾಮದಿಂದ ಶುರು ಮಾಡಿ ಆರಾಮವಾಗಿ. ಮತ್ತು ಉಷ್ಟ್ರಾಸನ, ಅರ್ಧ ಉಷ್ಟ್ರಾಸನ, ಅರ್ಧ ಚಕ್ರಾಸನ, ಮಕರಾಸನ, ಭುಜಂಗಾಸನ, ಸಲಭಾಸನ, ಧನುರಾಸನ ಇತ್ಯಾದಿ. ಈ 12 ಅಭ್ಯಾಸ. ಬೆನ್ನುಹುರಿಯ ಮೂಳೆಯಲ್ಲಿ ಯಾರಿಗೆ ನೋವಿದೆ, ಸರ್ವೈಕಲ್ ಸ್ಪೊಲೈಟಿಸ್, ಪೇನ್, ಸ್ಲಿಪ್ ಡಿಸ್ಕ್, ಸಿಯಾಟಿಕಾ, ಲುಂಬಸ್ ಸ್ಪೊಲೈಟಿಸ್, ಮೇಲಿಂದ ಕೆಳಗೆ ಬೆನ್ನುಹುರಿಯಲ್ಲಿ 33 ಮೂಳೆಗಳಲ್ಲಿ ಎಲ್ಲಿಯಾದರೂ ನೋವಿದ್ರೆ ಸ್ಟ್ರಕ್ಚರಲ್ ಬ್ಯಾಲೆನ್ಸ್ಗಾಗಿ, ಬೆನ್ನುಹುರಿಯ ಮೂಳೆಗಾಗಿ ನೀವು ಒಂದು ಅಭ್ಯಾಸವನ್ನು ಆರಾಮವಾಗಿ ಹೀಗೆ 10 ನಿಮಿಷ ಮಾಡಬೇಕು. ಮತ್ತು ಒಬಿಸಿಟಿ ಇದ್ದವರು ಇದೇ ಮಾಡಬೇಕು. ಯಾಕೆಂದರೆ ನಾನು ಇದರ ನಂತರ ಮೊದಲು ನಾನು ನಿಮಗೆ ಸೂಕ್ಷ್ಮ ವ್ಯಾಯಾಮ, ಯೋಗಿಕ್ ವ್ಯಾಯಾಮ, ಒಬಿಸಿಟಿಗಾಗಿ ಮೊದಲೇ ಹೇಳಿದ್ದೇನೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಬೆನ್ನುಹುರಿಗಾಗಿ ನಾನು ಏನು ಹೇಳಿದ್ದೇನೆ ಅದನ್ನೇ ಮಾಡಬೇಕು. ಯಾರಿಗೆ ಒಬಿಸಿಟಿ ಇದೆ 100-200 ಬಾರಿ ಇದನ್ನು ಮಾಡಬೇಕು. 100-200 ಬಾರಿ ಇದನ್ನೇ ಮಾಡಬೇಕು. ಮತ್ತು ನಿಷ್ಠೆಯಿಂದ ಮಾಡಬೇಕು, ಏಕಾಗ್ರತೆಯೊಂದಿಗೆ ಮಾಡಬೇಕು ಯೋಗಾಸನ. ಅದರಲ್ಲಿ ಒಂದು ಪ್ರಾಣದ ನಿಯಂತ್ರಣವಾಗುತ್ತೆ, ಇನ್ನೊಂದು ಮನಸ್ಸಿನ ನಿಯಂತ್ರಣ. ಪ್ರಾಣಾಯಾಮ ಮತ್ತು ಧ್ಯಾನದೊಂದಿಗೆ. ಧ್ಯಾನದ 2 ಮೂಲ ಸ್ವರೂಪಗಳಿವೆ. ಗುರುವಿನಲ್ಲಿ, ಭಗವಂತನಲ್ಲಿ, ಸತ್ಯದಲ್ಲಿ ನಮ್ಮ ಮನಸ್ಸನ್ನು ಹಚ್ಚೋದು, ಕೆಟ್ಟ ಜಾಗಕ್ಕೆ ಹೋದಾಗ ನಮ್ಮ ಮನಸ್ಸನ್ನು ಅಲ್ಲಿಂದ ತೆಗೆಯುವುದು. ಇದಕ್ಕೆ ವೈರಾಗ್ಯ ಅಂತಾರೆ. तत्र स्थितो यत्नो अभ्यास दृष्टानुश्रेक विश्व वितೃಷ್ಣ ವಸಿಕಾರ ಸಂಜಯ. ಎಲ್ಲಿ ವಿತೃಷ್ಣವಿದೆ, ಆಕರ್ಷಣೆ ಎಲ್ಲಿದೆ, ಮತ್ತು ಎಲ್ಲಿ ನಿಮ್ಮ ಅಜ್ಞಾನ ಮತ್ತು ಅವಿವೇಕಪೂರ್ಣ, ಅಹಂಕಾರಪೂರ್ಣ ಆಸಕ್ತಿ ಇದೆ, ಅಲ್ಲಿಂದ ಮನಸ್ಸನ್ನು ಸರಿಸಬೇಕು ನೀವು. ಮತ್ತು ಯೋಗದಲ್ಲಿ ಮನಸ್ಸನ್ನು ಹಚ್ಚಬೇಕು. ಮತ್ತು ಯಾರಿಗೆ ಒಬಿಸಿಟಿ ಇದೆ ಅವರು 100-200 ಬಾರಿ ಇವೆರಡು ಅಭ್ಯಾಸಗಳನ್ನು ಮಾಡಬೇಕು. ಉಲ್ಟಾ ಮಲಗಿ ಭುಜಂಗಾಸನ, ನೇರ ಮಲಗಿ ಅರ್ಧಹಲಾಸನ, ಪಾದವೃತ್ತಾಸನ, ದ್ವಿಚಕ್ರಿಕಾಸನ ಮಾಡಬೇಕು. ಮತ್ತು ಇದು 4ನೇ ಹಂತ ಶುರುವಾಗ್ತಿದೆ. 4 ಮುಖ್ಯ ಪ್ರೋಟೋಕಾಲ್ಸ್ ಇವೆ, ಅವನ್ನು ನಾವಿಲ್ಲಿ ಮಾಡಿಸ್ತೀವಿ. ನೀವೀಗ ನನ್ನ ಜೊತೆ ಮಾಡಿ. ಈಗೇನು ಮಾಡಬೇಕು, ಸ್ವಲ್ಪ ಮಾಡ್ತಾ ಮಾಡ್ತಾ ನಾನು ಏನು ಹೇಳ್ತೀನಿ ಅದನ್ನು ಕೇಳ್ತೀರಿ, ನೀವೇ ಮಾಡಬೇಕು. ಮತ್ತು ಎಲ್ಲರೂ ಕೂಡ, ದಿಸ್ ಈಸ್ ನಾಟ್ ಓನ್ಲಿ ಫಾರ್ ಡಯಾಬಿಟೀಸ್, ಇದು ಡಯಾಬಿಟೀಸ್ನೊಂದಿಗೆ 100ಕ್ಕೂ ಹೆಚ್ಚು ರೋಗಗಳಿಗಾಗಿ ಪ್ರಾಕ್ಟೀಸ್ ಮಾಡಲಾಗುತ್ತೆ. ಇದಕ್ಕೆ ನಾವು ಹೆಸರಿಟ್ಟಿದ್ದೀವಿ ಇಂಟಿಗ್ರೇಟೆಡ್ ಯೋಗ ಪ್ರಾಕ್ಟೀಸ್. ಶ್ವಾಸ ತುಂಬಿ ಹೊರಗೆ ಬಿಟ್ಟೆವು, ಮತ್ತೆ ಎದುರಿಗೆ ಬಾಗಿದೆವು. ಮತ್ತಿದನ್ನು ಭಸ್ತ್ರಿಕಾ, ಕಪಾಲ್ಭಾತಿ, ಬಾಹ್ಯ ಪ್ರಾಣಾಯಾಮದೊಂದಿಗೆ. ಈ ಡಯಾಬಿಟೀಸ್ನ ಪೇಷಂಟ್ಸ್ ನಾನ್ ಡಯಾಬಿಟಿಕ್ ಆಗ್ತಾರೆ. ಈಗ ನಾನೇನು ಹೇಳ್ತಿದ್ದೀನಿ 1-2 ನಿಮಿಷದಲ್ಲಿ, ಈ ವಿಷಯಗಳು ಜಗತ್ತಿಗೆ ಹೊಸತೇ ಆಗಿವೆ. ಅವರಿಗೆ ಅವಿಶ್ವಸನೀಯ ಅನಿಸುತ್ತೆ. ಇದು ಹೇಗೆ ಆಗುತ್ತೆ ಡಯಾಬಿಟೀಸ್ನ ಪೇಷಂಟ್ ನಾನ್ ಡಯಾಬಿಟಿಕ್ ಆಗ್ತಾರೆ? ಡಯಾಬಿಟೀಸ್ನ ಪೇಷಂಟ್ ನಾನ್ ಡಯಾಬಿಟಿಕ್ ಆಗ್ತಾರೆ. ಫ್ಯಾಟಿ ಲಿವರ್, ಹ್ಯಾಪಿಟೈಟಿಸ್, ಲಿವರ್ ಸಿರೋಸಿಸ್ ಕೂಡ ಗುಣವಾಗುತ್ತೆ. ನಿಧಾನವಾಗಿ ಮಾಡಿ. ಜೊತೆಗೆ ಸ್ವಲ್ಪ ಆಯುರ್ವೇದದ ಪರಿಹಾರವನ್ನು ಮಾಡಿಸೋಣ, ಬಸ್ತಿ ಕ್ರಿಯೆ ಇತ್ಯಾದಿ ಮಾಡಿಸೋಣ, ಶಂಖ ಪ್ರಕ್ಷಾಲನ ಮಾಡಿಸ್ತೀವಿ. ಪಂಚಕರ್ಮ, ಷಟ್ಕರ್ಮ ಯಾವುದಕ್ಕಾಗಿ ಬೇಕಾಗುವ ಥೆರಪೀಸ್ ಅವನ್ನು ನಾವು ಮಾಡಿಸ್ತೀವಿ. ನಾವು ಡಯಾಬಿಟೀಸ್ನ ಪೇಷಂಟನ್ನು ನಾನ್ ಡಯಾಬಿಟಿಕ್ ಮಾಡ್ತೀವಿ. ಮುಂದೆ ಬಾಕ್ಕೊಂಡು 10 ಸೆಕೆಂಡ್ನಿಂದ ಶುರು ಮಾಡಿ 10 ನಿಮಿಷದವರೆಗೆ ನೀವು ಮಾಡಬೇಕು. ಮತ್ತು 1 ಬಾರಿಯಲ್ಲಿ 1 ನಿಮಿಷಕ್ಕಿಂತ ಕಡಿಮೆ ನೀವು ಮಾಡಬಾರ್ದು. ಸೊಂಟು ನೋವಿಗಾಗಿ ನಾನು 10 ಸೆಕೆಂಡ್ನಿಂದ ಶುರು ಮಾಡಿದ್ದೇನೆ, ಯಾಕೆಂದರೆ ತುಂಬ ನೋವಾಗುತ್ತೆ ಕೆಲವು ಸಲ. 10 ಸೆಕೆಂಡ್ನಿಂದ ಹೆಚ್ಚು ನಿಮಗೆ ಹೋಲ್ಡ್ ಮಾಡೋಕ್ಕಾಗಲ್ಲ. ನಿಧಾನವಾಗಿ ಸಮಯವನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ, ಸಮಯ ಹೆಚ್ಚಿಸ್ತೀವಿ. ಲಯದೊಂದಿಗೆ ಮಾಡಿ. ಮತ್ತು
ನಾನೇನು ಹೇಳ್ತೀನಿ ಅದನ್ನು ಗಮನವಿಟ್ಟು ಕೇಳಿ. ಮಂಡೂಕಾಸನ. ಮತ್ತು ಯಾವೆಲ್ಲ ರೋಗಗಳನ್ನು ಗುಣಪಡಿಸೋ ಬಗ್ಗೆ ನಾನು ಹೇಳ್ತೀನಿ, ಅದು ಬರೀ ಮಾತೇ ಅಲ್ಲ, ಅದರಲ್ಲಿ ಯೋಗ ಸೇತು ಇದೆ, ಹೇತು ಇದೆ. ಅದರಲ್ಲಿ ಯೋಗದ ತುಂಬ ಆಳವಾದ ಮೆಕ್ಯಾನಿಸಮ್ ಇದೆ. ಯೋಗದಿಂದ ಕಂಪ್ಲೀಟ್ ಎಕ್ಸ್ಪ್ರೆಷನ್, ಕಂಪ್ಲೀಟ್ ಬ್ಯಾಲೆನ್ಸ್, ರಿಜುವಿನೇಷನ್ ಮತ್ತು ಕಂಪ್ಲೀಟ್ ಡಿವೈನ್ ಟ್ರಾನ್ಸ್ಫಾರ್ಮೇಷನ್. ನಾನಂದ 4 ವಾಕ್ಯ ನಿಮ್ಮ ಮನಸ್ಸು, ನಿಮ್ಮ ಮೆದುಳು, ಆತ್ಮ ಚೇತನೆಯಲ್ಲಿ ಇರಿಸಬೇಡಿ. ನಾನೇನು ಅಂತೀನಿ, ನಾನು ಯಾವುದೇ ಪುಸ್ತಕದಲ್ಲಿ ಓದಿಲ್ಲ, ಇದನ್ನು ನಾನು ಸ್ವತಃ ನೋಡಿದ್ದೀನಿ. ಪುಸ್ತಕದಲ್ಲಿ ಸಂಕೇತವಿತ್ತು, ಗ್ರಂಥಗಳಲ್ಲಿ ರೆಫರೆನ್ಸ್ ಇದೆ. ನಾನು ಶಾಸ್ತ್ರ ಪರಂಪರೆಯ ಉಪಾಸಕ, ನನ್ನ ಪೂರ್ವಜರ ಜ್ಞಾನ ಪರಂಪರೆಯ ಉಪಾಸಕ. ಆ ಪೂರ್ವಜರ ಜ್ಞಾನ ಪರಂಪರೆಯಲ್ಲಿ ಬೇರೆ ಬೇರೆ ಶಾಸ್ತ್ರಗಳನ್ನು ಬರೆದಿದ್ದಾರೆ. ಸರಿಯಾದ ಜ್ಞಾನ ಪರಂಪರೆಯ ಉಪಾಸಕನು ಯಾವುದೇ ಒಂದು ಮತ, ಪಂಥ, ಸಂಪ್ರದಾಯಕ್ಕೆ ಒಳಗಾಗಿಲ್ಲ, ಅಥವಾ ಯಾವುದೇ ಧರ್ಮ ಮತದಲ್ಲಿ ವಿಶ್ವಾಸವಿಡುವುದಿಲ್ಲ. ಆದರೆ ಸೂತ್ರ ರೂಪದಲ್ಲಿ ಋಷಿಗಳು ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಉಪನಿಷದ ಗುರುವಾಣಿಯಲ್ಲಿ ಭಗವಾನ ಬುದ್ಧ, ಮಹಾವೀರ ಮತ್ತು ಎಲ್ಲ ಸಾಧು ಸಂತರು ಏನು ಹೇಳಿದ್ದಾರೆ, ಸೂತ್ರ ರೂಪದಲ್ಲಿ ಹೇಳಿದ್ದಾರೆ. ನಾನು ಆ ಜ್ಞಾನ ವಿಜ್ಞಾನದ ಮೂಲಕ ಅದರ ಪರಿಣಾಮ ಏನು ಬರುತ್ತೆ ಅದನ್ನು ಅನುಭವಿಸಿದ್ದನ್ನು ನಿಮಗೆ ಹೇಳ್ತಿದ್ದೀನಿ. ಇದರಿಂದ ಡಯಾಬಿಟೀಸ್ನ ಪೇಷಂಟ್ ನಾನ್ ಡಯಾಬಿಟಿಕ್ ಆಗಿದ್ದಾರೆ. ಲಿವರ್ ಸಿರೋಸಿಸ್ ಗುಣವಾಗಿದೆ. ಕಾನ್ಸ್ಟಿಪೇಷನ್, ಕೊಲೈಟಿಸ್, ಇಂಡೈಜೆಷನ್, ಪೈಲ್ಸ್, ಫಿಶರ್, ಫಿಸ್ಟೋಲಾ, ಇನ್ಫರ್ಟಿಲಿಟಿ, ಎಲ್ಲ ರೀತಿಯ ಯೌನ ರೋಗ, ಧಾತು ರೋಗ, ಸ್ಪರ್ಮ್ ಓವಮ್ನ ಪ್ರಾಬ್ಲಮ್, ಯುಟೆರಸ್, ಓವರಿ, ಪ್ರಾಸ್ಟೇಟ್ನ ಪ್ರಾಬ್ಲಮ್, ಫಿಲಿಪಿಯನ್ ಟ್ಯೂಬ್ ಬಂದಾಗಿದೆ, ಯುಟೆರಸ್ನಲ್ಲಿ ಫೈಬ್ರೋಸಿಸ್, ಓವರಿಯಲ್ಲಿ ಸಿಸ್ಟ್ ಇದೆ. ನೀವು ಇದನ್ನು ಮಾಡಲೇಬೇಕು. ಮಂಡೂಕಾಸನ 1-2 ನಿಮಿಷದಿಂದ ಯಾತ್ರೆ ಶುರುವಾಗುತ್ತೆ. 10 ನಿಮಿಷದವರೆಗೆ ಮಾಡಬೇಕು. ನನ್ನ ಮಾತನ್ನು ಕೇಳಿ, ಮತ್ತು ನಿಮಗೆ ಪೂರ್ತಿ ಲಾಭ ಸಿಗುತ್ತೆ. ಇಲ್ಲೇ ಸಿಗುತ್ತೆ, 7 ದಿನದಲ್ಲೇ ಸಿಗುತ್ತೆ. 25-50% ಹಿಡಿದು ಈ BP, ಶುಗರ್, ಥೈರಾಯ್ಡ್, ಈ ಒಬಿಸಿಟಿ ಇವುಗಳಲ್ಲಂತೂ 100% ಲಾಭ ಸಿಗುತ್ತೆ. ಒಂದೊಂದು ದಿನದಲ್ಲಿ 2-2 ಕಿಲೋ ಕಡಿಮೆ ಆಗುತ್ತೆ. ಮೊದಲನೇ ದಿನದಿಂದ BP, ಶುಗರ್, ಥೈರಾಯ್ಡ್, ಕೊಲೆಸ್ಟ್ರಾಲ್ ಗುಳಿಗೆ ಬಂದ್, ಪೇನ್ ಕಿಲ್ಲರ್ ಬಂದ್, ಸ್ಟೀರಾಯ್ಡ್ ಬಂದ್, ನಿದ್ದೆ ಗುಳಿಗೆ, ಡಿಪ್ರೆಷನ್ನ ಗುಳಿಗೆ ಬಂದ್. ಗುಳಿಗೆಗಳಿಂದ ನಿಮ್ಮ ಜೀವನವಂತೂ ತುಂಬ ಕೆಟ್ಟಬಿಡುತ್ತೆ. ನಾನು ನಿಮ್ಮನ್ನು ರೋಗ ಮುಕ್ತ, ದುಃಖ ಮುಕ್ತ ಮಾಡ್ತೀನಿ ಅಂತ ಹೇಳೋದು ಕನಸಲ್ಲ, ಇದು ಸತ್ಯ. ಆದರೆ ಇದಕ್ಕಾಗಿ ನೀವು ಯೋಗದಲ್ಲಿ ಪುರುಷಾರ್ಥ ಮಾಡಬೇಕಾಗತ್ತೆ. ಪುರುಷಾರ್ಥ ಮಾಡಬೇಕು, ಅಸಡ್ಡೆ ಬಿಟ್ಟು ಬಿಡಬೇಕು. ಒಮ್ಮೆ ಹೇಳೋದ್ರಿಂದ ಮಾತು ಪೂರ್ತಿ ಆಗುತ್ತೆ. ಆದರೂ ಕೂಡ ನಾನು 2 ವಿಷಯ ಜೊತೆಗೆ ಹೇಳ್ತೀನಿ. ಕೈ ಮೇಲಕ್ಕೆತ್ತಿ, ಅಸಡ್ಡೆ ಬಿಡಬೇಕು. ಶ್ವಾಸ ಹೊರಗೆ ಬಿಡಿ. ಬೆಳಗ್ಗೆ ಎದ್ದ ಕೂಡಲೇ ಅಸಡ್ಡೆ ಮಾಡ್ತೀರಾ, ಊಟ ತಿಂಡಿಯಲ್ಲಿ ಅಸಡ್ಡೆ ಮಾಡ್ತೀರಾ, ಆಹಾರದಲ್ಲಿ, ವಿಚಾರ, ವಾಣಿ, ವ್ಯವಹಾರದಲ್ಲಿ, ಸ್ವಭಾವದಲ್ಲಿ ಅಸಡ್ಡೆ ಬಂದ್ಬಿಟ್ಟಿದೆ. ಅಸಡ್ಡೆಯನ್ನು ಜಡದಿಂದಲೇ ಕಿತ್ತಬೇಕು. ಮತ್ತೆ ನೋಡುವುದು, ಕೇಳುವುದು, ವಿಚಾರಗಳಲ್ಲಿಯೂ ಅಸಡ್ಡೆ ಮಾಡ್ತಾರೆ. ಕೆಟ್ಟ ಕೆಟ್ಟ ವಿಷಯ, ಕೆಟ್ಟ ದೃಶ್ಯ ನೋಡ್ತಾರೆ, ಕೆಟ್ಟದ್ದನ್ನು ಕೇಳ್ತಾರೆ, ಕೆಟ್ಟದಾಗಿ ಹೇಳ್ತಾರೆ. ಎಲ್ಲಿ ಉಳಿಯುತ್ತೆ ಜಾಗರೂಕತೆ? ಮನಸ್ಸಲ್ಲಿ ಬಂದದ್ದನ್ನು ಹೇಳ್ತೀರಾ? ಸರಿಯಲ್ಲಪ್ಪ. ಮೊದಲು ಯೋಚಿಸಿ ಆಮೇಲೆ ಹೇಳಿ. ಕೇಳಿದ್ದೀರಲ್ಲ ನೀವು. ಒಳ್ಳೆ ಮಾತು ಬೊಗಳಬೇಡಿ, ಒಳ್ಳೆ ಜೀವನ ನಡೆಸಬೇಕು. ತಿಂದ್ಬಿಡಿ, ರುಚಿ ಯಾಕೆ? ಕೇಳಿದ್ದೀರಲ್ಲ. ಆದರೆ ಇದನ್ನು ಜೀವಿಸಬೇಕು ನನ್ನಪ್ಪ.